ವಾ, ಅದಾಗದೇ ಬೀಳ್ತಾ ಇದೆಯಾ ಅಥವಾ ಇವು ಬೀಳಿಸ್ತಾ ಇದ್ದಾವೋ ಗೊತ್ತಿಲ್ಲ ನನಗೆ. ಮೇಲ್ಗಡೆನೇ ಇದೆ ಕೋತಿ ಕಿತ್ತು ಕಿತ್ತು ತಿಂತದೆ. ಯಾವ ಹಣ್ಣು ಅಂತ ಗೊತ್ತಿಲ್ಲ, ಬಟ್ ಈ ಥರ ಬೀಳಿಸ್ತಾ ಇದೆ. ರೂಮು ಆಚೆ ಸಿಟೌಟ್ ಏರಿಯಾ. ಇವುದೇ ದಾನ್ಲೆ ಇದೆ ಅದರಲ್ಲಿ. ಎದುರುಗಡೆ ಅಲ್ಲಿ ಕಾಳಿ ನದಿ ಹರಿತಾ ಇದೆ ಚೆನ್ನಾಗಿ. ಇವತ್ತು ಏನು ಏಪ್ರಿಲ್ 29, ಸೊ ಡಿಸೆಂಟ್ ಅಮೌಂಟ್ ಆಫ್ ನೀರು ಗಾಬರಿ ಅದೇ. ನಾನಂತೂ ಏನೋ ಆಯಿತು ಅಂತ ಅಯ್ಯೋ ಕಚ್. ಲೇಡೀಸ್ ಫೈಟ್, ಮದರ್ಸ್ ಫೈಟ್. ಈ ಕೋತಿ ಅಮ್ಮ ಆ ಕೋತಿ ಅಮ್ಮನ ಹತ್ರ ಹೋಗಿ ಕಚ್ಚಾಡ್ತಾ ಇದೆ, ಅದೇನೋ ಗೊತ್ತಿಲ್ಲ. ಇಲ್ಲೊಂದು ಫ್ಯಾಮ್ಲಿ ಇದೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ರೂಮ್ ಟೂರ್. ಸೊ ಸೇಮ್ ಕೆ ಗುಡಿಲ್ ಇರೋ ಥರನೇ ಟೆಂಟ್ ಹೌಸ್. ಆಚೆ ಒಂದು ಸಿಟೌಟ್ ಏರಿಯಾ, ಎದುರುಗಡೆ ಕಾಳಿ ನದಿ ಹರಿತಾ ಇದೆ. ಓಪನ್ ಮಾಡ್ಕೊಂಬಂದರೆ ಇದು ಲೈಟ್ಸ್ ಗಿಟ್ಸ್ ಹಾಕ್ತೀರಾ ಸ್ವಲ್ಪ. ಮಲ್ಲಿಗೆ ಎದ್ದಿದ್ದಾರೆ ಮೇಡಮ್, ಇವಾಗ ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ. ಸೊ ಎರಡು ಅದೊಂದು ಎಕ್ಸ್ಟ್ರಾ ಬೆಡ್ಡು, ಇಲ್ಲೊಂದು ಟೇಬಲ್ಲು, ಒಂದೆರಡು ಚೇರು, ಕೆಟಲ್ ಕಾಫಿ ಗೀಫಿ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಎರಡೇ ಇದೆ. ಸೊ ಎಕ್ಸ್ಟೆನ್ಷನ್ ತಂದರೆ ಒಳ್ಳೆಯದು. ಇಲ್ಲಿ ಒಂದು ವಾರ್ಡ್ರೋಬ್, ಒಂದು ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ಇದೆ. ಅಲ್ಲಿಡ್ಬೇಡ, ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ಮಿರರ್, ಅರ್ಧಂಬರ್ಧ ನಿದ್ದೆ ಆಗಿರೋ ಮೇಡಮ್. ಬಾತ್ರೂಮ್, ಬಾಂಬಿಂಗ್ ಏರಿಯಾ, ಶವರ್ ಏರಿಯಾ, ಬ್ರಷ್ ಗಿಶ್ ಮಾಡ್ಕೊಳ್ಳೋದಕ್ಕೆ ವಿತ್ ಗೀಝರ್ ಕೂಡ ಇದೆ. ಈ ಬಿಸಿಲಲ್ಲಿ ಏನಕ್ಕೆ ಬೇಕು ನಂಗಂತೂ ಗೊತ್ತಿಲ್ಲ. ಸೊ ಇದೊಂದು ಶಾರ್ಟ್ ರೂಮ್ ಟೂರ್. ನೆಕ್ಸ್ಟ್ ಟೈಮ್ ಮೇಡಮ್ ಕೈಯಲ್ಲಿ ಮಾಡಿಸ್ತೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟು ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಏನಿದೆ ಏನೇನಿಲ್ಲ ಅಂತ. ಸುಮ್ಮನೆ ಒಂದು ಇದು ಏನಪ್ಪ ಬ್ಯೂಟಿಕ್ ಥರ ಇದೆ. ಇಲ್ಲಿ ಬಂದು ಇಲ್ಲೇ ಮೇಲ್ಗಡೆ ಮಲಬಾರ್ ಜೈಂಟ್ಸ್ ಬರೋ ಮಲಗಿದೆ. ಇಲ್ಲೇ ಸುಮ್ಮನೆ ಈ ಕಡೆ ಎಲ್ಲ ನೋಡ್ತಾ ಸೈಲೆಂಟಾಗಿ ನಿಂತು ಗೊತ್ತಾಗತ್ತೆ ಅಕ್ಕಪಕ್ಕ. ಇಲ್ಲಿ ಬಂತು ದಾನ್ಲೆ ಕುಮಾರ್. ಇಲ್ಲೇ ಫುಡ್ ಏರಿಯಾ ಗೋಲ್ಗರ್ ಇದೆ ಸೈಡಲ್ಲಿ. ಅಲ್ಲೆಲ್ಲ ಹೋಗಿತ್ತು ಅನ್ಸುತ್ತೆ, ಓಡಿಸಿದ್ದಾರೆ, ಬಂದಿದೆ. ಲೆಟ್ಸ್ ಜಸ್ಟ್ ಎಂಜಾಯ್ ದಿಸ್ ಒಂದು ಸ್ವಲ್ಪ ಹೊತ್ತು. ಆವಾಗಲೇ ಬಂದ ಒಂದು ಹಕ್ಕಿನೂ ಕೂಗ್ತಾ ಇರಲಿಲ್ಲ. ಇವಾಗ ನಿಧಾನಕ್ಕೆ ವಾಪಸ್ ಎಲ್ಲ ಆ್ಯಕ್ಟಿವ್ ಆಗ್ತಾ ಇದ್ದಾವೆ. ಅದು ಪಕ್ಕ ಲಂಗೂರ್. ಅದು ಯಾಕೆ ಖುಷಿ ಕೂಗ್ತಾ ನಂಗೆ ಗೊತ್ತಿಲ್ಲ. ಮೊಸಳೆ ಕಾಣಿಸ್ತಾ ಏನಕ್ಕೋ ಗೊತ್ತಿಲ್ಲ, ಒಟ್ಟಲ್ಲಿ ಕೂಗಿದೆ. ಒಲ್ಲಿ ನಾನು ಇವಾಗ ಆ ಸೈಡ್ ಹೋಗ್ಬಿಟ್ಟು ಬೇರೆ ಸೈಡ್ ಹೋಗೋಣ ಅಂದರೆ ಇಲ್ಲಿ ಬ್ಲಾಕ್ ಹೋಗ್ಬಿಟ್ಟಿದೆ. ಇಲ್ಲಿ ಯಜಮಾನ್ರು ಎದ್ದು ಹೋಗಬೇಕು ಎಲ್ಲರೂ, ಇಲ್ಲ ಯಾರು ಬಂದು ಓಡಿಸ್ಬೇಕು. ನನಗಂತೂ ದೇವರನೇ ಧೈರ್ಯ ಇಲ್ಲ. ಅದು ಬೇರೆ ಆ ಕಡೆ ಕೋಳಿ ಎಲ್ಲ ಕೂಗ್ತಾ ಇದೆ, ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಫುಲ್ ಬೆವರು ಹೋಗಿದ್ದೀನಿ ನಾನಂತರೂ. ಇಲ್ಲ ಗಟ್ಟಿ ಇದೆ. ನಾನು ಒಳ್ಳೆ ಆಕಸ್ಮಿಕ ಪಿಕ್ಚರ್ ಥರ ಆಮೇಲೆ ಬಿದ್ದಿದ್ದೋಯ್ತೀನಿ ಅಂತ ಭಯ ಆಗಿತ್ತು. ಇಲ್ಲ ಗಟ್ಟಿ ಉಂಟು. ಆ ಕಡೆ ಹೋದ್ರೆ ಸ್ವಲ್ಪ ಲಂಗೂರ್ ಸಿಗಿರೋದು.
ಇಲ್ಲಿ ಯಜಮಾನ್ರು ಬಿಡಬೇಕಲ್ಲ, ಕಣ್ಣೂರ್ಸ್ಕೊತಾ ಇದೆ. ಈ ಮರಿಗಳ ಫೋಟೋ ತೆಗಿಬೇಕಾದ್ರೆ ಏನೋ ಚೆನ್ನಾಗಿತ್ತು. ಇವಾಗ ಇಲ್ಲಿ ಲಾಕ ಹೋಗ್ಬಿಟ್ಟಿದ್ದೀನಿ. ಈ ಕಡೆ ಒಂದು ಕೋತಿ, ಒಂದು 3 ಕೋತಿಗಳು ಕೂತಿದ್ದಾವೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ. ಮನೆಯಲ್ಲಿ ಬೈದರು ಹನುಮಾನ್ ಚಾಲೀಸ ಕಲ್ತ್ಕೊಡ ಅಂತ. ಕಲ್ತ್ಕೊಂಡಿದ್ರೆ ಇವಾಗ ಹಾಡ್ಬಿಟ್ಟು ಹೆಂಗೋ ಹೋಗ್ಬೋದಿತ್ತಾ, ಬಿಡೋ ಹೋಗಿ. ನಮ್ಗೆ ಅದಕ್ಕಿಂತ ಪವರ್ಫುಲ್ ಮಂತ್ರ ಆಗುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಚ್ಚೋ ಲುಕ್ಕದ ಕೂತಿ ಒಂದೊಂದು ಹೆಂಗೆ ಓಡಾಡ್ತಾ ಇದೆ. ಅಯ್ಯೋ, ಕಡೆಯಿಂದ ಹೆಂಗೋ ಬಂದ್ವಿ. ಸುಮ್ಮನೆ ಒಂದಿಷ್ಟು ಬರ್ಡ್ಸ್ ಗಿಡ್ ಸಿಗತ್ತೆ ಅಂತ ಅಲ್ಲಿ ಒಂದು ಪೂರ್ತಿ ಲಂಗೂರು ಪ್ಯಾಕೆ ಇದೆ. ಅಲ್ಲಿ ಮತ್ತೆ ಅವನು ಹೋಗ್ತಾನೆ ಅಂತ ಈ ಕಡೆ ಬಂದ್ವಿ. ಕರ್ಕೊಂಡು ಹೋಗ್ತಾಯಿದ್ದಾರೆ ಅವರು. ಯಾವಾರಮ್ಮ ಕೂದಲು. ಸೊ ಅಲ್ಲಿ ಆ ಸೈಡ್ ಕೂತಿತ್ತು ಹಾರ್ನ್ ಬಿಲ್ಲು. ಅಲ್ಲಿ ಒಂದೆರಡು ಫೋಟೋ ಸಿಕ್ತು. ಈ ಕಡೆ ಬಿಸಿಲಿಗೆ ಬಂತು ಅಂತ ಖುಷಿಯಾಗಿ ಈ ಕಡೆಗೆ ಬಂದೆ. ಟ್ರ್ಯಾಕ್ ಮಾಡ್ಕೋತಾ ಬಂದೆ, ಮಿಸ್ ಆಗೋಯ್ತು. ಎಲ್ಲೋಯ್ತು ಅಂತ ಕಾಣಿಸ್ತಾ ಇಲ್ಲ. ಇವಾಗ ಎರಡಿತ್ತು ಹಾರ್ನ್ ಬಿಲ್. ಆವಾಗ ಒಂದೊಂದು ಫೋಟೋ ಹೊಡೆದು ಇನ್ನೊಂದು ಹೊಡೆಯೋಣ ಅಂತ ಹಾರೋಯ್ತು. ಇನ್ನೊಂದು ಹಾಗೆ ಟ್ರ್ಯಾಕ್ ಮಾಡ್ತಾ ಆ ಸೈಡಿಂದ ಹಾರ್ಕೊಂಡು ಕ್ಲಿಯರಾಗಿ ಕಾಣಿಸ್ತು. ಆ ಡ್ರೈಡ್ ಔಟ್ ಮಾಡಿದ್ಮೇಲೆ ಏನೋ ಬಂದು ಕೂತ್ಕೊಳ್ತು. ಜಸ್ಟ್ ಒಂದು 20-25 ಸ್ಟೆಪ್ಸ್ ಥರ ಅಷ್ಟರಲ್ಲಿ ಮಿಸ್ ಆಗೋಯ್ತು. ಓಕೆ, ಬಟ್ ಅದರ ಫೋಟೋ ಸಿಕ್ಕಿದೆ. ನೋಡೋಣ ಇವಾಗ ಮಧ್ಯಾಹ್ನ ಹಿಂಗೆ ಸಿಕ್ಕಿದೆ ಅಂದ್ರೆ ಬೆಳಗ್ಗೆ ಎಷ್ಟು ಸಿಗಬಾರ್ದು ಅಂತ ನಂಗೆ ಐ ಆಮ್ ವೆರಿ ಕ್ಯೂರಿಯಸ್. ನೋಡೋಣ, ಊಟಕ್ಕೆ ಹೋಗೋಣ. ಇಲ್ಲ ಮೇಡಮ್ ಅವ್ರು ಬೈತಾರೆ. ಊಟಕ್ಕೆ ಹೋಗೋಣ ಅಂತ ಹೇಳಿದ್ರೆ ಬರೀ ಕಿವಿ ಈ ಹಕ್ಕಿಗಳ ಶಬ್ದ, ಈ ಹುಳು ಶಬ್ದ ಇದೆ ಕೇಳಿಸ್ಕೊತಿದ್ದು. ಸಡನ್ನಾಗಿ ಯಾರೋ ಬಡಿತಾ ಇದ್ದಾರೆ, ಏನೋ ಬಡಿತಾ ಇದ್ದಾರೆ. ರೊಟ್ಟಿ ಬಡಿ ಹಾಕತ್ತಾರ್ರೀ. ನಾವು ಬೇರೆ ವಾಪಸ್ ಬಯಲುಸೀಮೆ ಕಡೆಗೆ ಬಂದುಬಿಟ್ಟಿದ್ದೀವಿ. ಆ ಕಡೆ ರೊಟ್ಟಿ ಬಡಿಯೋ ಶಬ್ದ ಕೇಳಿಸ್ತಾ ಇದೆ, ಈ ಕಡೆ ಅದು ಎಲ್ಲೋ ಇತ್ತು ಅಂತ ಹುಡ್ಕೋ ಕ್ಯೂರಿಯಾಸಿಟಿ ಇದೆ. ರೊಟ್ಟಿ ತಿಂದ್ಬೇಡ. ಇಲ್ಲೇ ಇತ್ತಿದಂದು. ಈ ಸ್ಕೂಲೆಲ್ಲ ಓದಬೇಕಾದ್ರೆ ನಮ್ಮ ಮನೇಲಿ ಅಲಾರಾಮ್ ಎಲ್ಲ ಇರ್ತಿರ್ಲಿಲ್ಲ. ಬರೀ ರೊಟ್ಟಿ ಬಡಿಯೋ ಶಬ್ದನೇ ಅಲಾರಾಮ್ ಆಗಿತ್ತು. ನೋಡೋಣ, ಬರ್ಬೋದಲ್ಲ? ಇಲ್ಲ, ಮುಂಚೆ ಇಲ್ಲಿ ಸೌದತ್ತಿಲೇ ಇದ್ವಿ ನಾವು. ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ವಿ. ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು 15-17 ವರ್ಷ ಆಯಿತು. ಮುಂಚೆ ಎಲ್ಲ ನಮ್ಮ ಮನೆಯಲ್ಲ ಅಲಾರಾಮ ಇರ್ತಿರಲಿಲ್ಲ. ಅಮ್ಮ ರೊಟ್ಟಿ ಬಡಿತಾ ಇದ್ದಾರೆ ಅಂದರೆ ಬೆಳಗಾಯ್ತು ಅಂತ ಅರ್ಥ ನಮಗೆ. ಇವಾಗೆಲ್ಲ ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಬಡಿಯಲ್ಲ. ಅಲ್ಲಿ ಬರೀ ಚಪಾತಿ ಅದು ಇದು ಮಾಡ್ತಾರಾ. ಇದೆಲ್ಲ ಸಿಕ್ಕರು ನಮಗೊಂಥರ ಖುಷಿ. ಹಳೆ ನೆನಪಿಲ್ಲ. ಈಗ ಎಷ್ಟು ಬಡಿತೀರಿ ರೊಟ್ಟಿ ದಿನಲ್ಲೂ ಅಂದಾಜು? ಹಂಗೆ ಎಷ್ಟಿದ್ರೆ 2 kg 3 kg 4 kg ತನಕ ಮಾಡ್ತೀವಿ. 4 kg ತನಕ ರೊಟ್ಟಿ. 4 kg ಅಂದರೆ ಎಷ್ಟು? ಒಂದು 200 ಇನ್ನು ಜಾಸ್ತಿ ಆಗ್ತದೆ? 200 ಎಲ್ಲ ಹಿಂಗೆ ಆಗ್ತದೆ. ಜಾಸ್ತಿ 200-300 ತನಕ ಆಗ್ತಾವೆ. 200-300 ತನಕ. 1 kgಗೆ 50-60 ರೊಟ್ಟಿ ಆಗ್ತದೆ. 50 ರೊಟ್ಟಿ ಭಾರಿ ಆಯ್ತದೆ. ಇದಕ್ಕೆ ಏನು ಪಲ್ಯ? ಎಣ್ಗಾಯಿ ಪಲ್ಯ, ಎಣ್ಗಾಯಿ, ಶೇಂಗಾ ಚಟ್ನಿ, ಗುರೆ ಚಟ್ನಿ, ತರ್ಸಿ ಚಟ್ನಿ, ಮೊಸರು. ಬಿಡಿ, ಆಯ್ತು ಅಷ್ಟೇ. ನಾನು ನೋಡಲಿಲ್ಲ ನೀ ಇದು. ಇವಾಗ ರೇಗಿಸ್ತಾರೆ ನೋಡಿ ಮನೆಗೆ ಹೋದ್ಮೇಲೆ. ಇದು ಥ್ಯಾಂಕ್ ಯು. ನಮ್ಮ ಮಕ್ಕಳಿಗೆ ಪ್ಲೇಟ್ ಕೊಟ್ಬಿಟ್ರು. ಸ್ಪೂನ್ ಇದೆ, ಟಿಶ್ಯೂ ಇದೆ. ಪ್ಲೇಟ್ ಒಡಿಸ್ಬಿಟ್ಟೆ. ಸ್ಟಾರ್ಟರ್ ಫ್ಯಾಕ್ ಚಟ್ನಿ ಪುಡಿ ಎಲ್ಲ ಇದೆ. ಅದು ಲಾಸ್ಟ್ 1 ನಿಮಿಷ. ಇದು ಎಲ್ಲ ಇದು ಗೊತ್ತಿರೋದು. ಇದು ಅಕ್ಕಿ ಪುಡಿ, ಅಕ್ಕಿ, ಗುರ್ರೆಳ್ಳು, ಶೇಂಗಾ ಇದೆ, ಶೇಂಗಾ ಚಟ್ನಿ ಪುಡಿ, ಉಪ್ಪಿನಕಾಯಿ, ಸ್ಯಾಲಡ್ಡು, ಮೊಸರು, ಕಾಳು ಪಲ್ಯ, ಎಣ್ಗಾಯಿ ಪಲ್ಯ. ಇದು ಕಂಪ್ಲೀಟ್ ವೆಜ್ ಇದೆ. ಎಣ್ಗಾಯಿ ಪಲ್ಯ ಇದು ಯಾವುದಿದು? ಇದು ರಾಜ್ಮಾ.
ಪಲಾವು, ಕ್ಯಾರೆಟ್ ಪಲಾವ್, ರಸಮ್ಮು, ಸಾರು, ಅನ್ನ. ಇದು ಪಾಯಸ, ಮಜ್ಜಿಗೆ, ಶಬಾಷ್. ಇದು ಚಿಕನ್ನು, ಫಿಶ್ಶು, ಚಿಕನು ಮತ್ತು ಫಿಶು. ಫಿಶ್ ಅಂತೀರ್ದ ರೊಟ್ಟಿ ಬಡಿ ಹಾಕತ್ತಾರ. ಕೊಡ್ತಾನಲ್ಲಪ್ಪಿ ಆಯ್ತು ಕೊಡ್ತಾನೆ. ಅಲ್ಲಿ ಸೊ ಇವಾಗ ತಟ್ಟೆನು ಓಕೆ ಆಮೇಲೆ ಹಾಕ್ಬಿಡ್ತಾಳೆ.